ಪದ್ಧತಿ ಭಾರಿ ಪಾಪರು ಮನಿ ಕಂಡವ್ರಿ ನೋಡೋಣ. ಕಣೆ ಕಾವೇರಿ, ಜೋರಾಗಿ ಮಾತಾಡ್ಬೇಡ, ಎದ್ದಾಳ್ತಾರೆ ಅಕ್ಕ ಬೈತಾಳೆ ತಿರ್ಗಾ. ನೋಡಲಿ ಹೆಂಗ್ ಮನಿ ಕಂಡವ್ರೆ, ಕೈ ಹಿಂದಕ್ಕೆ ಇಕ್ಕೊಂಡು ಇಬ್ರು ಒಂದೇ ತರ ಕಾಣ್ತಾರಲ್ಲೇನೆ. ಕಣೆ ಪದ್ಧತಿ, ಇವ್ರು ನಮ್ ಜೊತೆಗೆ ಆಟ ಆಡಕ್ ಬರ್ತಾರೇನು ಕರೆದ್ರೆ? ಅವ್ರಿನ್ನ ಸಣ್ಣರು, ಇನ್ನ ಹುಟ್ಟಿ ಒಂದು ವಾರ ಆಗಿತ್ತು ಅಷ್ಟೇನೆ. ಅವ್ರು ಓಡಾಡಂಗ ಆಗ್ತಾರಲ್ಲ, ಅವಾಗ ಆಟ ಆಡಕ್ ಬರ್ತಾರೆ. ಅವಾಗ ನೀನು ಅವ್ರ ಜೊತೆಗೆ ಆಟ ಆಡ್ಬೋದು, ನೀನು ನಾನು ಎಲ್ಲರೂ. ಅಪ್ಪ ಪಾಪ ಎದ್ದಳ ಮ್ಯಾಕೆ. ಅಯ್ಯೋ ಸುಮ್ಮನಿರೇ, ಮನಿ ಕಂಡವ್ರಿಗೆ ಎದ್ದಾಳಿಸ್ಬೇಡ, ಅಕ್ಕೈ ಬಂದ್ರೆ ಬೈತಾಳ ನೋಡು ಆಮೇಲೆ. ಎದ್ದಾಳಿಸ್ಬೇಡ, ಸುಮ್ಮನಿರು, ಅಳ್ತಾರೆ. ಅಯ್ಯೋ ಇವಾಗ ನೇತ್ರತ್ತೆ ಇಲ್ಲ ತಾನೆ, ಬಾ ಎದ್ದಾಳ್ಸಲ್ಲ. ಅಮ್ಮ ನೀನು ಪಾಪನ್ನು ಎದ್ದಾಳ್ತಾರೆ. ಬೇಡ ಕಣಿ, ಬೈತಾಳೆ ಅಕ್ಕ ಅಷ್ಟೇ. ನನಗೂ ನಿನ್ಗೂ ಎದ್ದಾಳ್ಸಿದ್ರೆ ಸುಮ್ಮನಿರು, ಎದ್ದಾಳ್ಸ್ಬೇಡ, ಮನಿ ಕಂಡವ್ರೆ ಅವರು. ಯಾವಾಗ್ಲೂ ಮನಿ ಕಂಡೇ ಇರ್ತಾರೆ. ಅಯ್ಯೋ ಏನು ಆಗಲ್ಲ, ಮಾತಾಡ್ಸಿ ಎದ್ದಾಳ್ತಾರೆ. ಪಾಪು ಪಾಪು. ಏನ್ರ ಮಾಡ್ತಾ ಇದೀರಾ ನೀವಿಬ್ರು ಇಲ್ಲಿ ಸೇರ್ಕೊಂಡು? ಮನಿ ಕಂಡ ಹುಡುಗರನ್ನ ಎದ್ದಾಳ್ಸಕ್ ಬಂದಿದ್ದೀರಾ? ಪದ್ದು. ಅಯ್ಯೋ ಯಾಕ ಎದ್ದಾಳಿಸ್ತಿರ್ಲಿಲ್ಲ, ಎದ್ರೆ ಆಟಾಡ್ಸೋಣ ಅಂತ ನೋಡ್ತಾ ಇದ್ವಿ. ನೀನು ಇರ್ಲಿಲ್ವಲ್ಲ, ಅಕ್ಕೇನೆ ಎದ್ರೆ ಅಳ್ತಾರೆ, ನಾವಿಬ್ರು ಆಟಾಡ್ಸೋಣ ಅಂತ ನೋಡ್ತಾ ಇದ್ವಿ ಅಷ್ಟೇನೆ. ಎಲ್ಲಿಗೆ ಹೋಗಿದ್ದೆ ಯಾಕ ನೀನು? ನಾನು ಎಲ್ಗಾದ್ರೂ ಹೋಗ್ತೀನಿ, ಅವ್ರ ತಕ್ಕೆ ಬರ್ಬೇಡ್ರಿ ನೀವು. ಆಗ್ಲ ಇಲ್ಲಿ ಗಲಾಟೆ ಮಾಡಿ ಎದ್ದಾಳಿಸ್ತೀರ. ನಿದ್ದೆ ಆಗ್ಲಿಲ್ಲ ಅಂದ್ರೆ ನನಗೆ ಕಾಟ ಕೊಡ್ತಾವೆ ಎರಡೂ. ಯಾಕೆ ಬಂದ್ರಿ ಇಲ್ಲಿಗೆ? ಹೋಗು, ಅಲ್ಲೆಲ್ಲ ಹೋಗಿ ಆಟ ಆಡ್ಕೊ ಹೋಗಿ. ಬಾರಿ ಕಾವೇರಿ, ನಾವ್ ಅಲ್ಲಿಗೆ ಹೋಗೋಣ. ಕಾಂತಣೆ ಇರುವಂತಕ್ಕೆ, ಕಾಂತಣೆಗೆ ಹೆಣ್ಣು ನೋಡಕ್ ಹೋಗ್ತಾರಂತೆ ಕಣೆ ಕಾವೇರಿ ಇವತ್ತು. ಹೆಣ್ಣು ನೋಡಕ್ಕೆ ಯಾರಿಗೆ? ಅದೇ ಕಣೆ ನಿನ್ ಚಿಕ್ಕಪ್ಪ, ಕಾಂತ ಚಿಕ್ಕಪ್ಪ ಐತೆ ಇಲ್ವೇ ಅಲ್ಲಿ? ಕಮಲಕ್ಕ ಇರುವಂತಗೆ ಅಂಗಡಿ ಇಲ್ವೇ ಅವ್ರಿಗೆ? ಕಾಂತಣಯ್ಯ ಅವನ್ಗೆ ಹೆಣ್ಣು ನೋಡಕ್ ಹೋಗ್ತಾರಂತೆ ಇವತ್ತು. ಹೌದಾ, ಸರಿ ನಾವು ಹೋಗೋಣ ಅವ್ರ ಜೊತೆಗೆ ಹೆಣ್ಣು ನೋಡಕ್ಕೆ. ನಮ್ಮನ್ನ ಕರ್ಕೊಂಡು ಹೋಗಲ್ಲ, ಅವರೇ ಹೋಗ್ತಾರೆ. ಕಾಂತಣ್ಣಯ್ಯ ಆಮೇಲೆ ಅಪ್ಪಯ್ಯ ಅಮ್ಮಯ್ಯ ಹೋಗ್ತಾರೆ. ಆಮೇಲೆ ಹೋಗ್ತಾರಂತೆ ಇವಾಗ ಬಸ್ಸಿಗೆ. ಪದ್ದು, ಏನು ಹೇಳ್ತಾ ಇದ್ಯಾ? ಅವ್ನ ಕಾಂತಗೆ ಹೆಣ್ಣು ನೋಡಕ್ ಹೋಗ್ತಾರ? ಯಾವ ಊರಿಗೆ? ಆ ಊರಿಗೆ ಅಂತ ನಿನಗೆ ಗೊತ್ತಿಲ್ಲ, ಯಾಕ ನಿಮ್ಮ ಊರಿಗೆ ಹೋಗೋದು ಅವರು ಹೆಣ್ಣು ನೋಡ್ಕೊಂಡ್ ಬರಕ್ಕೆ. ಈಗ ನಾನು ಹೋಗಿದ್ದೆ ಚಿಕ್ಕಮ್ಮಂಗ ಅಂತ ಹೇಳ್ತಿತ್ತು. ನಿಮ್ಮ ಅಣ್ಣಗೆ ಹೆಣ್ಣು ನೋಡಕ್ ಹೋಗ್ತೀವಿ ಇವತ್ತು ಅಂತಾನ. ನಮ್ಮೂರಿಗ? ಇದೇನಿದು ನಮ್ಮೂರಿಗೆ ಅಂದ್ರೆ ಯಾರು ಇರ್ಬೋದಲ್ಲಿ? ಅಲ್ಲ ಸೂಜಿನ ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳಿದ್ಲು ಅಯ್ಯಮ್ಮ ಅಂತ ಹೇಳಿದ್ಲು ಮಲ್ಲಿ. ಈಗ ನೋಡಿದ್ರೆ ನಮ್ಮೂರಿಗೆ ಹೆಣ್ಣು ನೋಡಕ್ ಹೋಗ್ತಾರ? ಯಾರಾದ್ರೂ ಬೇರೆಯವ್ರು ಇದಾರ ಅಲ್ಲಿ? ಇನ್ಯಾರಿದಾರಲ್ಲಿ ಅಂತ ಹೆಣ್ಣು ನೋಡ್ಕೊಂಬರಕ್ಕೆ? ಪದ್ದು ಏನು ಸರಿಯಾಗಿ ಕೇಳಿಸ್ಕಂತ ಅಥವಾ ಏನು ಅವ್ರಿಗೇನು ಯಾವ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು ಏನು? ಈ ಪೆದ್ದ ಮಂಡ್ಯದು ಏನು ಹೇಳ್ತೈತೋ ಏನೋ. ಪದ್ದು ಏನು ಹೇಳ್ತಾ ಇದ್ಯಾ? ನಮ್ಮೂರಿಗೆ ಯಾರೇ ಹುಡುಗಿ? ಯಾರ ಮನೆಗೆ ಹೋಗ್ತಾ ಇದ್ದಾರೆ? ಇನ್ಯಾರ ಮನೆಗೆ? ನಿಮ್ಮ ಮನೆಗೇನೆ. ಕಾಂತಣೆಗೆ ಸೂಜಿನ ನೋಡ್ಕೆ ಬರಕ್ ಹೋಗ್ತೀವಿ ಅಂತನ ಹೇಳ್ತಿದ್ರು ಅಲ್ಲಿ. ನಮ್ ಸೂಜಿನ? ನಿಜ ಹೇಳ್ತಾ ಇದ್ದೇನೆ? ಯಾರು ಹೇಳಿದ್ರು ಹಂಗಂತಾನ? ನಿಜ ಹೇಳ್ತಾ ಇದ್ಯಾ ಅಥವಾ ಸುಳ್ಳು? ಪೆದ್ದ ಮಂಡ್ಯ ಅವ್ರು ಏನ್ ಮಾತಾಡ್ತಿದ್ರೋ ಏನೋ, ಇದೇನ್ ಕೇಳಿಸ್ಕಂತ. ಸುಮ್ಮನೆ ಹೋಗಿ, ಯಾಕೆ ಗೊತ್ತಾಗಲ್ಲ, ಏನೂ ಇಲ್ಲ. ಏನೇನೋ ಮಾತಾಡೋದ್ನ ಇನ್ನೇನೋ ಕೇಳಿಸ್ಕೊಂಬಂದು ಇಲ್ಲಿ ಏನೇನೋ ಪುಂಗುತ್ತಾಳೆ. ಗೊತ್ತಾಗಲ್ಲ ಮೇಡಮ್. ನಾನು ಹೋಗಿ ಈ ಪೆದ್ದಿ ಮಾತು ನಂಬ್ತೀನಲ್ಲ. ಅಲ್ಲ ಅಯ್ಯಮ್ಮ ಅವ್ರ ಮದ್ವೆನೇ ಮಾಡ್ಕೊಂಬಲ್ಲ, ಸೂಜಿನೂ ಬೇಡ ಏನೂ ಬೇಡ, ನಾ ಬೇರೆ ಕಡೆ ಎಲ್ಲಾನು ನೋಡ್ತೀವಿ ಎಣ್ಣ ಅಂತಾನ ಅಯ್ಯಮ್ಮ ಹೇಳವಳೆ. ಇವಳು ನೋಡಿದ್ರೆ ಸೂಜಿ ನೋಡ್ಕೊಂಬರಕ್ ಹೋಗ್ತಾರಂತೆ ಅಂತ ಹೇಳ್ತಾ ಇದ್ದಾಳೆ. ಸುಮ್ಮನೆ ಹೋಗಿ ಆಟ ಆಡ್ಕೊ ಹೋಗ್ರಿ. ದೊಡ್ಡ ಸುದ್ದಿ ನಿಮ್ಗೆ ಯಾಕೆ? ಅವ್ರೇನೋ ಬೇರೆ ಮಾತಾಡಿರ್ತಾರೆ. ಇವಳು ಮದ್ವೆಗೆ ಹೆಣ್ಣು ನೋಡ್ಕೊಂಬರಕ್ ಹೋಗ್ತಾರಂತೆ ಸೂಜಿನ ಅಂತ ಹೇಳ್ತಾ ಇದ್ದಾಳೆ. ನನಗೇನೆ ಗೊತ್ತೇನು ಇವಳಿಗೆ. ಅಯ್ಯ ಯಾಕ ನಾನು ಯಾಕೆ ಸುಳ್ಳು ಹೇಳೋಣ? ಈಗ ಅಪ್ಪನ ಕರ್ಬರೋಗಂತನ ಚಿಕ್ಕಮ್ಮ ಕಳಿಸಿತ್ತು, ಅಪ್ಪ ಇವತ್ತು ಅವಾಗ್ಲೇ ಹೇಳಿದ್ರು ಅವರು. ಹೆಣ್ಣು ನೋಡ್ಕೊಂಬರಕ್ ಹೋಗೋಣ ಇವತ್ತು ಸೂಜಿನ ಅಂತ ಹೇಳ್ತಾ ಇದ್ರು ಚಿಕ್ಕಮ್ಮ. ಕಾಂತಣ್ಣ ಹೇಳ್ತಿದ್ದ ಹೋಗ್ತೀವಿ ಅಂತಾನ. ನಿನಗೇನು ಗೊತ್ತು, ಹೋಗು, ನಾನೇನು ಸುಳ್ಳು ಹೇಳ್ತಿಲ್ಲ. ಬೇಕಂದ್ರೆ ಹೋಗಿ ಕೇಳೋಗು, ಚಿಕ್ಕಮ್ಮ ನೀನು ಹೇಳ್ತೈತಿ ಎಲ್ಲಿಗೆ ಹೋಗ್ತಾರೆ ಹೆಣ್ಣು ನೋಡಕ್ಕೆ ಅಂತಾನ. ಬಿಡು, ನಿಜನೇನೆ. ಅಯ್ಯೋ ನಿನ್ನ ಮಾತು ನಂಬಕ್ಕಾಗಲ್ಲ ನಾನು. ಹೋಗ್ ಸುಮ್ಮನೆ. ಅವ್ರು ಏನು ಮಾತಾಡ್ತಿದ್ರು ಏನು ಕತ್ಯ ಇದು ಇನ್ನೇನೋ ಕೇಳಿಸ್ಕೊಂಬಂದು ನಾನು ಹೇಳ್ತೈತೆ. ಹೋಗಿ ಸುಮ್ಮನೆ ಆಟ ಆಡ್ಕೊ ಹೋಗ್ರಿ, ಸಣ್ಣ ಹುಡುಗರು ಇದ್ದಂಗೆ ಇರ್ರಿ. ಹೆಣ್ಣು ನೋಡೋಕ್ಕೂ ಪಣ್ಣು ನೋಡೋದು ನಿಮ್ಗೆ ಏನು ಗೊತ್ತಾಗುತ್ತೆ? ಅವ್ರು ಇನ್ನೇನು ಮಾತಾಡ್ತಿದ್ರು ಏನೋ, ಎಲ್ಲ ನಾನು ಅವ್ರ ಸಂಬಂಧಿಕರ ಇದ್ರೇನು ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಮಾತಾಡವ್ರೆ. ಸೂಜಿ ಬೇಡ ಅವಳು ಹಂಗೆ ಹಿಂಗೆ ಅಂತ ಮಾತಾಡಿರ್ತಾರೆ. ಇದು ಸೂಜಿನೇನು ನೋಡಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡೈತಿ. ಹೋಗಿ ಸುಮ್ಮನೆ. ಬಿಡು, ನಾನೇನು ಸರಿಯಾಗಿ ಕೇಳಿಸ್ಕೊಂಡೆ ಹೇಳ್ತಾ ಇದ್ದೀನಿ. ನೀನು ನಂಬಿರೆ ನಂಬು, ಬಿಟ್ಟೆ ಬಿಡು. ನಡಿಯ ಕಾವೇರಿ, ನಾವು ಹೋಗೋಣ ಆಟ ಆಡಕ್ಕೆ. ಈ ಪೆದ್ದಿ ಮಾತ ನಾನು ನಂಬಕ್ಕಾಗತ್ತ? ಹೇಳತ್ತ
ಇದಕ್ಕೆ ಏನು ಗೊತ್ತಾಗಲ್ಲ, ಏನೂ ಇಲ್ಲ. ಇದ್ರ ಮಾತು ನಂಬ್ಕೊಂಡು ನಾನು ನಿಜ ಅನ್ಕೊಂಡ್ರೆ ಅಷ್ಟೇ, ನನ್ನಷ್ಟು ದಡ್ಡಿ ಯಾರು ಇರಲ್ಲ. ಅಲ್ಲ ಮಲ್ಲಿನೇ ಹೇಳಿದಾಳೆ, ಹೋಗಿ ಹೇಳಿದ್ಕೆ ಮದುವೆ ಮಾಡ್ಕೊಂಬಲ್ಲ ಅಂತಾನೆ. ಮತ್ತೇನು ಹೋಗಿ ಕೇಳಿದ್ಕೆ ಮದುವೆ ಮಾಡ್ಕೊಂಬಲ್ಲ ಅಂತ ಅಂದ್ಲಮ್ಮ ದೇವಮ್ಮ ಅಂತಾನು. ನಮ್ಮ ಅತ್ತೇನು ಹೇಳೈತಿ. ಹಂಗಿದ್ಮೇಲೆ ತಿರ್ಗಾ ಹೆಣ್ಣು ನೋಡಕ್ಕೆ ನಮ್ಮ ಸೂಜಿ ನೋಡಕ್ಕೆ ಅದು ಯಾಕೆ ಹೋಗ್ತಾರೆ? ಈ ಪೆದ್ಮುಂಡೆ ಅವ್ರೇನೋ ಸೂಜಿ ಬೇಡ ಅದು ಇದು ಅಂತ ಏನೋ ಮಾತಾಡ್ತಿದ್ರ, ಏನೋ ಅಜ್ಜಿನೋ ಅಯ್ಯಮ್ಮನೂ ಇದು ಏನೋ ಕೇಳಿಸ್ಕೊಂಡೈತಿ. ಬೇರೆ ಕಡೆ ಎಲ್ಲ ಹೆಣ್ಣು ನೋಡೋಣ ಅಂತ ಮಾತಾಡ್ತಿದ್ರಿ ಅನ್ಸುತ್ತೆ. ನಿತ್ರಮ್ಮ ಮನಿಕಂಡವ್ರೆ ನಮ್ಮ ಹುಡುಗರು? ಹ್ಞೂ ಕಣಮ್ಮ ಮನಿಕಂಡವ್ರೆ. ಎಲ್ಲಿಗೆ ಹೋಗಿದ್ ನೀನು? ಅಪ್ಪ ಎಲ್ಲಿಗೋತು? ನಿಮ್ಮ ಅಪ್ಪಯ್ಯ ಎಲ್ಲೋ ಯಾವುದೋ ಊರಿಗೆ ಹೋಗ್ತೀನಿ ಅಂತ ಓತಪ್ಪ. ಎಲ್ಲಿಗೆ ಓತ ಗೊತ್ತಿಲ್ಲ, ನಾನು ಅದೇ ಒಟ್ಟು ಕೇಳಕ್ಕೆ ಹೋಗ್ಲಿಲ್ಲ. ಎಲ್ಲಿಗೆ ಹೋಗ್ತೀನಿ ಅಂತ ಇವಾಗ ಓತಮ್ಮ. ಹೌದಾ, ಎಲ್ಲಿಗೆ ಹೋಗ್ತೀನಿ ಅಂತ ಕೇಳಕ್ಕಿಲ್ವೇನಮ್ಮ? ಯಾಕಮ್ಮ, ಯಾಕೆ ಇರ್ಬೇಕಾಗಿತ್ತು? ಇಲ್ಲಿ ಏನಾನ ಹೇಳ್ಬೇಕಾಗಿತ್ತು ನಿಮ್ಮ ಅಪ್ಪಯ್ಯಗೆ? ಅಲ್ಲ ಮಾತಾಡಿಸ್ಬೇಕಾಗಿತ್ತು ನಮ್ಮ ಅಪ್ಪಯ್ಯನ. ಪೊದ್ದು ಈಗ ತಾನೇ ಅದೇನೋ ಹೇಳಿದ್ಲಮ್ಮ, ಅದು ನಿಜನೋ ಸುಳ್ಳು ಅಂತ ನನಗಂತೂ ನಂಬಿಕೆನೇ ಬರ್ತಾ ಇಲ್ಲ. ಅದಕ್ಕೆ ಅಪ್ಪಯ್ಯನ ಹೋಗುತ್ತೆ ಅಂತ ಹೇಳ್ತಿದ್ಲು. ಎಲ್ಲಿಗೆ ಹೋಗ್ತೀವಿ ಅಪ್ಪಯ್ಯ? ಎಲ್ಲಿಗೆ ಅಂತ ನಾನು ಕೇಳಲಿಲ್ಲಮ್ಮ. ಇಲ್ಲೇ ಎಲ್ಲ ಊರಿಗೆ ಹೋಗಿ ಬರಬೇಕು, ಹೋಗ್ತೀವಿ ಅಂತ ಹೇಳಿರಬ್ಬ. ನಾನು ಎಲ್ಲ ಬಡ್ಡಿ ಪಡ್ಡಿ ವಸೂಲಿ ಮಾಡೋಕ್ಕೋ ಅಥವಾ ಇನ್ನೇ ಆತ ನಾನು ಹೊಲ ಫಲದೇನ ಮಾತಾಡೋಕ್ಕೆ ನಾನು ಹೋಗ್ತಾರೇನೋ ಅಂದ್ಕೊಂಡೆ. ಅದಕ್ಕೆ ನಾನು ಕೇಳಕ್ಕೆ ಹೋಗ್ಲಿಲ್ಲ ಎಲ್ಲಿಗೆ ಏನು ಎತ್ತ ಅಂತಾನೆ. ಸುಮ್ಮನೆ ಎಲ್ಲಿಗೆ ಅಂತ ಕೇಳಿದ್ರೆ ಓದ್ ಕೆಲಸನೂ ಆಗಲ್ಲ ಅಂತಾನೆ ಸುಮ್ಮನೆ ಅದೇ. ಅಯ್ಯೋ ಏನಮ್ಮ, ಅದ ಎಲ್ಲಿಗೆ ಹೋಗ್ತೀಯ, ಏನು ಕೆಲಸದ ಮೇಲೆ ಅಂತ ಕೇಳಬೇಕು ತಾನೆ. ನೀನು ಒಳ್ಳೆ ದಡ್ಡಿ. ಅಯ್ಯೋ ಈಗೇನಾಯ್ತು ಅಂತದ್ದು? ಏನೋ ವ್ಯವಹಾರ ಇರ್ತವೆ, ಸುಮ್ಮನೆ ಎಲ್ಲಿಗೆ ಅಂತ ಕೇಳಿ ಆಮೇಲೆ ಹೋಗಿರೋ ಕೆಲಸ ಆಗಲಿಲ್ಲ ಅಂದ್ರೆ ನಿಮ್ಮ ಅಪ್ಪಯ್ಯ ನಾನು ಬೈತಾನೆ. ಅದಕ್ಕೆ ಕೇಳಕ್ಕೆ ಹೋಗ್ಲಿಲ್ಲ. ಈಗೇನಾಯ್ತು ಬಿಡು, ಕೇಳ್ತಿದ್ರೇನಂತೆ, ಬಂದ್ಮೇಲೆ ಕೇಳಿದ್ರಾಯ್ತು. ಅಯ್ಯೋ ಅಲ್ಲ ಕಣಮ್ಮ, ಕಾಂತನಿಗೆ ಏನೋ ಹೆಣ್ಣು ನೋಡಕ್ ಹೋಗ್ತಾ ಇದ್ದಾರೆ ಅಂತ ಪದ್ದು ಹೇಳಿದ್ಲು. ಅಪ್ಪಯ್ಯನು ಆ ದೇವಮ್ಮನು ಕಾಂತನು ಎಲ್ಲರೂ ಹೋಗ್ತಾರೆ ಸೂಜಿ ನೋಡ್ಕೊಂಬರಕ್ಕೆ ಅಂತನ ಹೇಳಿದ್ಲು. ಅದಕ್ಕೇನೆ ಹೆಣ್ಣು ನೋಡಕ್ ಹೋಗ್ತಾರಲ್ಲ, ಆ ಸೂಜಿನೇ ನೋಡಕ್ ಹೋಗ್ತಾರ ಅಥವಾ ಬೇರೆ ಕಡೆ ಎಲ್ಲಾನ ಹೋಗ್ತಾರ ಅಂತಾನ. ಅಯ್ಯೋ ಯಾರು ಹೇಳಿದ್ದಿ ವಿಷಯ ನಿನ್ಗೆ? ಏನ್ ನೋಡಕ್ಕೆ ಯಾಕೆ ಹೋಗ್ತಾರೆ? ಅದು ಸೂಜಿನ ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳಿ ಹೇಳಿದ್ಲ ದೇವಮ್ಮ ಅಂತ ನಿಮ್ಮ ಅತ್ತೆನೇ ಹೇಳಿದ್ರು ಅಂತ ನೀನೇ ಹೇಳಿಲ್ವೇನಿ? ಮತ್ತಿನ್ಯಾಕೆ ನೋಡಕ್ ಹೋಗ್ತಾರೆ ಆ ಸೂಜಿನ? ಎಲ್ಲ ಬೇರೆ ಕಡೆಗೆಲ್ಲ ಹೋಗ್ಯವ್ರೇನು, ಅವ್ರ ಸಂಬಂಧಿಕರು ಯಾರನ್ನ ಇದಾರೇನೋ, ಅವ್ರ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಯಾರನ್ನ, ಅವ್ರನ್ನೇನ ನೋಡಕ್ ಹೋಗಿರ್ಬೇಕೇನು ಅಷ್ಟೇ ಬಿಡು. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಹಂಗಲ್ಲಮ್ಮ, ಆ ಪೊದ್ದು ಸೂಜಿನೇ ನೋಡಕ್ ಹೋಗಿದ್ದು ನಿಮ್ಮೂರ್ಗೆನೆ ಅಂತ ಹೇಳಿದ್ಲು. ಮಾತಾಡ್ತಿದ್ರು ಅಪ್ಪಯ್ಯನು ಆ ದೇವಮ್ಮನು ಎಲ್ಲ ಅಂತ ಮಾತಾಡ್ತಿದ್ರು ಅಂತ ಹೇಳಿದ್ಲು ಪದ್ದು. ನನಗೂ ಹಂಗೂ ನಂಬಿಕೆ ಬರಲಿಲ್ಲ. ಇವಳೆಲ್ಲ ಏನೋ ಬೇರೆ ಕೇಳಿಸ್ಕೊಂಡು ಏನೋ ಅಂತ ಹೇಳ್ತಾ ಇದ್ದಾಳೆ ಅನ್ನಿಸ್ತು. ಅದಕ್ಕೆ ಅಪ್ಪಯ್ಯನ ಒಂದ್ಸಲ ಕೇಳಿದ್ರೆ ಸರಿಯಾಗಿ ಗೊತ್ತಾಗೋದು. ನೀನು ನೋಡು ಎಂಥ ಕೆಲಸ ಮಾಡಿದ್ಯಾ. ಅಯ್ಯೋ ಸುಮ್ಮನಿರಮ್ಮ, ನಮ್ಮ ಪದ್ದುಗೆ ಏನು ಗೊತ್ತಾಗಲ್ಲ, ಏನಿಲ್ಲ. ನೀನೇ ಈ ತಾನೇ ಹೇಳಿದ್ದು ಅವಳಂತೂ ಈ ಜನ್ಮದಲ್ಲಿ ಮದುವೆ ಮಾಡ್ಕೊಂಬಲ್ಲ ಸೂಜಿನ ಈ ಅಮ್ಮ ಅಂತಾನ. ಹಂಗಿದ್ಮೇಲೆ ತಿರ್ಗ ಯಾಕೆ ಅನುಮಾನ ನಿನ್ಗೆ? ಸುಮ್ಮನಿರು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಆದ್ರೂ ನನ್ಗೇನೋ ಒಂಥರ ಅನುಮಾನ. ಎಲ್ಲಿ ಕಾಂತಿಗೆ ಸೂಜಿನೇ ನೋಡ್ಕೊಂಬರಕ್ ಹೋದ್ರು ಏನೋ ಅಂತಾನ. ಅಯ್ಯೋ ಹಂಗೆಲ್ಲ ಏನು ಆಗಲ್ಲ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಸುಮ್ಮನಿರು. ಇಷ್ಟಕ್ಕೂ ಮದುವೆ ಮಾಡ್ಕೊಂಬಲ್ಲ ಅಂತಾನ ಹೇಳಿದ್ಮೇಲೆ ನಿನ್ಗೆ ಯಾಕೆ ಅನುಮಾನ? ನಮ್ಮ ಪೆದ್ಮುಂಡೆ ಅದು ಗೊತ್ತಾಗಲ್ಲ. ಅದು ಸುಮ್ಮನೆ ಏನೇನೋ ಕೇಳಿಸ್ಕೊಂಡು ಇನ್ನೇನೋ ಬಂದು ಹೇಳುತ್ತೆ. ಅದ್ರ ಬುದ್ಧಿ ಗೊತ್ತಿದ್ದು ನೀನು ಅವಳ ಮಾತು ನಂಬ್ತಿಯಲ್ಲಮ್ಮ ನೇತ್ರಮ್ಮ. ಸುಮ್ಮನಿರು. ತುಂಬ ಕಿಕ್ಕೆ ಮನ್ ಕೊಡ್ಲಾ? ಉಂಬ್ತೀಯಾ? ಏನು ಬೇಡ ಕಣಮ್ಮ, ಆಮೇಲೆ ಉಂಬ್ತೀನಿ. ನಿನ್ ಕೇಳಬೇಕಾಗಿತ್ತು ಅಪ್ಪಯ್ಯನ ಎಲ್ಲಿಗೆ ಹೋದ್ರಿ ಏನು ಅಂತಾನ. ಬಂದಾಗ ಕೇಳಕ್ಕಾಗುತ್ತೆ ಬಿಡು. ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಬಂದಾಗ ಆದಿ ಎಲ್ಲಿಗೆ ಹೋಗಿದ್ರು, ಯಾವ ಹೆಣ್ಣು ನೋಡಕ್ ಹೋಗಿದ್ರು ಅಂತಾನ ಕೇಳಕ್ಕಾಗುತ್ತೆ. ನಾನು ಹೋಗ್ಬೇಕಾದ್ರೆ ಇನ್ನು ಯಾಕೆ ಕೇಳೋದು ಅಂತ ಕೇಳಲಿಲ್ಲ ಅಷ್ಟೇನೆ. ಹೌದಾ, ಸರಿ ಆಯ್ತು ಬಿಡು, ಹೋಗು ನೀನು. ಎರಡು ಎನ್ಸನ ಮನಿಕೊಂಡಿದಾವಮ್ಮ ಹುಡುಗರು. ಹಾಲು ಆಗ್ತವೇನಮ್ಮ? ಹೊಡ್ತುಂಬನ ಅದಕ್ಕೆ ಮನಿಕೊಂಡೇವಲ್ಲಿ. ಆಗ್ತಾವ ಕಣಮ್ಮ. ಈಗೇನೋ ಸಣ್ಣ ಹುಡುಗರು ಅಲ್ವೇ, ಹಾಲು ಕುಡಿತಾರೆ, ಸುಮ್ಮನೆ ಮನಿಕೆಮದೇ ಕೆಲಸ. ಒಂದ್ ಸ್ವಲ್ಪ ಹೊತ್ತು ಎದ್ದಿರ್ತಾರೆ ಅಷ್ಟೇ, ಆ ಹೊಟ್ಟಸ್ದಾಗ ಅಷ್ಟೇ ಎದ್ದಾಳೋದು. ಆಮೇಲೆ ಸುಮ್ಮನೆ ಮನಿಕೊಂಡಿರ್ತಾರೆ. ಹೆಂಗೋ ಬಿಡು, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ತಿಂಗಳು ಹೋದ್ರೆ ಆಮೇಲೆ ನಿನಗೆ ಕಾಟ ಆಗ್ಲಾಗಲ್ಲ, ಆವಾಗ ಆಟಕ್ಕೆ ಬೀಳ್ತವೆ. ಈಗ ಇನ್ನ ಹುಟ್ಟಿನ ಒಂದು 6-15 ದಿವಸ ಆಗೈತಲ್ವಾ, ಈಗ ಹಂಗೇನೆ ಬರೀ ಮನಿಕೆಮದೇ ಕೆಲಸ, ಹಾಲು ಕುಡ್ದು. ನೀನು ಮನಿಕೆ ಸಣ್ಣ ಹೊತ್ತು ತುಂಬ ಕಿಕ್ ಕೊಡ್ತೀನಿ ಆಮೇಲೆ. ಅಯ್ಯೋ ಮನಿಕೆಂಡ್ರಿ ಇಟ್ಟಂಗೆ ನಂಗೆ ನಿದ್ದು ಬರಲ್ಲ, ಕುಕ್ಕೊಂಡಿರ್ತೀನಿ. ಬಾ ಕುಕ್ಕ ಬಾ ನೀನು, ಇಲ್ಲಂದ್ರೆ ನಾನೊಂದು ಇಟ್ಟು ಉಣ್ಬೇಕಮ್ಮ. ಹೋಗಿ ಇಕ್ಕೆಂಬತ್ತೀನಿ, ನೀನು ಉಣ್ಣತ್ಲಾಗಿ ಸುಮ್ಮನೆ ಇಬ್ರು ಇಲ್ಲೇ ಕುಕ್ಕೊಂಡು ಉಂಬನ. ಇಕ್ಕೆಂಬತ್ತೀನಿ. ಸರಿ ಆಯ್ತಮ್ಮ, ಇಕ್ಕೆ ಬರೋಕೆ ಹೋಗಿ. ಅಯ್ಯೋ ಏನಿದು, ನನಗೊಂಥರ ತಲೆಗೆ ಅದೇ ಬರಿತೈತಲ್ಲ. ಸೂಜಿನಿ ಕೇಳಕ್ಕೆ ಹೋಗ್ಯವ್ರ ಏನು ಅಂತಾನ ಅಲ್ಲ. ಮತ್ತು ಹಂಗೆ ಹೇಳಿದ್ರು ನಂತೆಗೆ ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳ್ತು ಅಯ್ಯಮ್ಮ ಅಂತದ. ಮಲ್ಲಿನೂ ಹೇಳಿದ್ಲು, ನಮ್ಮ ಅತ್ತೆನೂ ಹಂಗೆ ಅಂತೂ. ಈಗ ನೋಡಿರಿ ಎಲ್ಲಿಗೆ ಹೋಗಿರ್ಬೋದು. ಅಯ್ಯೋ ನನಗಂತೂ ಒಂಥರ ತಲೆ ಕೆಟ್ಟಂಗೆ ಆಗ್ತೈತಿ. ಈ ಪೆದ್ದಿ ಅದೇನು ಕೇಳಿಸ್ಕೊಂಡ್ಲು, ಅವ್ರು ಏನು ಮಾತಾಡಿರೋ, ಯಾವ ಊರಿಗೆ ಅಂತ ಹೇಳಿರೋ, ಏನು ಕತ್ತಿಯೋ ಒಂದು ಗೊತ್ತಾಗ್ತಿಲ್ವಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.